ಅನ್ನೋ ಕಾರಣಕ್ಕೋಸ್ಕರ ಅಮೆರಿಕದ ಗುಪ್ತಚರ ಸಂಸ್ಥೆಯ ಮಾಹಿತಿ ಆಧಾರದ ಮೇಲೆ ದಾಳಿಯನ್ನ ಮಾಡುತ್ತೆ, ಕೊಂದಾಕುತ್ತೆ. ಕ್ಷಣಕ್ಕೂ ಕೂಡ ರಣರೋಚಕವಾಗ್ತಿದೆ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಈ ಯುದ್ಧ. ಮೂರನೇ ಮಹಾಯುದ್ಧದಲ್ಲಿ ಕ್ಷಿಪಣಿಗಳ ಮಹಾ ಮಳೆಯೇ ಸುರಿಸಲಾಗುತ್ತಿದೆ. ಇರಾನ್ನ ಟೆಹರಾನ್ ಸೇರಿ ಪ್ರಮುಖ ನಗರಗಳು ಈಗ ಬರ್ಬಾದಾಗಿದ್ದಾವೆ, ಅವಶೇಷಗಳು ಮಾತ್ರ ಇದ್ದಾವೆ. ಅಮೆರಿಕದ ದಾಳಿಗೆ ಸರ್ವನಾಶವಾದ ಇರಾನ್ ಕ್ಷಣಕ್ಕೂ ಕೂಡ ರಣಘೋರವಾಗ್ತಿದೆ ಕೊಲ್ಲಿ ಕದನ. ಇಸ್ರೇಲ್ ನಿನ್ನೆವರೆಗೂ ಕೂಡ ಇಸ್ರೇಲ್ನಲ್ಲಿ ಇರಾನ್ ದಾಳಿಯಿಂದಾಗಿ ಮೃತಪಟ್ಟವರ ಸಂಖ್ಯೆಯನ್ನ ಹೇಳಿದ್ರು. ಸುಮಾರೊಂದು 8-10 ಜನ ನಮ್ಮವರು ಡೆತ್ ಆಗಿದ್ದಾರೆ ದಿಢೀರಾದಂತ ಕ್ಷಿಪಣಿಗಳ ಅಟ್ಯಾಕ್ಗೆ ಅನ್ನೋದು, ಡೆಡ್ಲಿ ಅಟ್ಯಾಕ್ಗೆ ಅನ್ನೋದನ್ನ ಸ್ಪಷ್ಟಪಡಿಸಿತ್ತು. ಆದ್ರೆ ಇರಾನ್ನಲ್ಲಿ ಆಗಿರುವಂತಹ ಹಾನಿಯನ್ನ ನೋಡ್ತಾ ಇದ್ರೆ ಬಹುಶಃ ಇರಾನ್ ಮತ್ತೆ ಎದ್ದೇಳಲಿಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಪ್ರಮುಖವಾದಂತ ಕೇಂದ್ರಗಳು, ಸೇನಾ ನೆಲೆಗಳು, ಹಾಗೆ ಕೆಲವು ಅಡ್ಮಿನಿಸ್ಟ್ರೇಷನ್ ಕಚೇರಿಗಳನ್ನು ಕೂಡ ಟಾರ್ಗೆಟ್ ಮಾಡಿ ಡೆಡ್ಲಿ ಅಟ್ಯಾಕ್ ಮಾಡಿರುವಂತ ಇಸ್ರೇಲ್ ಮತ್ತು ಅಮೆರಿಕ ಎಲ್ಲವನ್ನು ಕೂಡ ಸರ್ವನಾಶ ಮಾಡುತ್ತಿದೆ. ಆ ಮೂಲಕ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ನ ಆಪ್ತ ರಾಷ್ಟ್ರಗಳ ಮೇಲೆ ಈಗ ಕೊಲ್ಲಿ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಸದ್ಯಕ್ಕೆ ಇದು ರಣಭೀಕರವಾದಂತ ದಾಳಿಯಲ್ಲಿ ಸಾವು ನೋವಿನ ನಂಬರ್ಸ್ ಕೂಡ ಸಿಗದಂತ ಸ್ಥಿತಿ ನಿರ್ಮಾಣವಾಗಿದೆ ಇರಾನ್ನಲ್ಲಿ. ಶಾಲೆಗಳು, ಹಾಗೆ ಕೆಲವು ಸೂಕ್ಷ್ಮ ಸ್ಥಳಗಳು, ಸೇನಾ ನೆಲೆಗಳು ಸೇರಿದಂತೆ ಆಸ್ಪತ್ರೆಗಳು, ಬೃಹದಾಕಾರದ ಕಟ್ಟಡಗಳು, ಜನನಿಬಿಡ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕದ ಕ್ಷಿಪಣಿಗಳು ಅಟ್ಯಾಕ್ ಮಾಡಿದ್ದಾವೆ. ಎತ್ತ ನೋಡಿದ್ರು ಕೂಡ ಅತ್ತ ಅಲ್ಲಿ ಕ್ಷಿಪಣಿಗಳ ದಾಳಿಯ ಸದ್ದೇ ಕೇಳಿಸ್ತಾ ಇದೆ. ಹಾಗೆ ಪ್ರಮುಖ ಕಟ್ಟಡಗಳನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡ್ತಾ ಇದೆ ಅಮೆರಿಕ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎದೆ ಜಲ್ ಅನ್ನುತ್ತೆ. ಕ್ಷಿಪಣಿಗಳು ಬಂದು ಆರ್ಭಟಿಸ್ತಾ ಇದ್ರೆ ಆ ಕ್ಷಿಪಣಿಗಳ ಆರ್ಭಟಕ್ಕೆ ಕಟ್ಟಡ ಅನ್ನೋ ಕಾರಣಕ್ಕೋಸ್ಕರ ಅಮೆರಿಕದ ಗುಪ್ತಚರ ಸಂಸ್ಥೆಯ ಮಾಹಿತಿ ಆಧಾರದ ಮೇಲೆ ದಾಳಿಯನ್ನ ಮಾಡುತ್ತೆ, ಕೊಂದಾಕುತ್ತೆ. ಕ್ಷಣಕ್ಕೂ ಕೂಡ ರಣರೋಚಕವಾಗ್ತಿದೆ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಈ ಯುದ್ಧ. ಮೂರನೇ ಮಹಾಯುದ್ಧದಲ್ಲಿ ಕ್ಷಿಪಣಿಗಳ ಮಹಾ ಮಳೆಯೇ ಸುರಿಸಲಾಗುತ್ತಿದೆ. ಇರಾನ್ನ ಟೆಹರಾನ್ ಸೇರಿ ಪ್ರಮುಖ ನಗರಗಳು ಈಗ ಬರ್ಬಾದಾಗಿದ್ದಾವೆ, ಅವಶೇಷಗಳು ಮಾತ್ರ ಇದ್ದಾವೆ. ಅಮೆರಿಕದ ದಾಳಿಗೆ ಸರ್ವನಾಶವಾದ ಇರಾನ್ ಕ್ಷಣಕ್ಕೂ ಕೂಡ ರಣಘೋರವಾಗ್ತಿದೆ ಕೊಲ್ಲಿ ಕದನ. ಇಸ್ರೇಲ್ ನಿನ್ನೆವರೆಗೂ ಕೂಡ ಇಸ್ರೇಲ್ನಲ್ಲಿ ಇರಾನ್ ದಾಳಿಯಿಂದಾಗಿ ಮೃತಪಟ್ಟವರ ಸಂಖ್ಯೆಯನ್ನ ಹೇಳಿದ್ರು. ಸುಮಾರೊಂದು 8-10 ಜನ ನಮ್ಮವರು ಡೆತ್ ಆಗಿದ್ದಾರೆ ದಿಢೀರಾದಂತ ಕ್ಷಿಪಣಿಗಳ ಅಟ್ಯಾಕ್ಗೆ ಅನ್ನೋದು, ಡೆಡ್ಲಿ ಅಟ್ಯಾಕ್ಗೆ ಅನ್ನೋದನ್ನ ಸ್ಪಷ್ಟಪಡಿಸಿತ್ತು. ಆದ್ರೆ ಇರಾನ್ನಲ್ಲಿ ಆಗಿರುವಂತಹ ಹಾನಿಯನ್ನ ನೋಡ್ತಾ ಇದ್ರೆ ಬಹುಶಃ ಇರಾನ್ ಮತ್ತೆ ಎದ್ದೇಳಲಿಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಪ್ರಮುಖವಾದಂತ ಕೇಂದ್ರಗಳು, ಸೇನಾ ನೆಲೆಗಳು, ಹಾಗೆ ಕೆಲವು ಅಡ್ಮಿನಿಸ್ಟ್ರೇಷನ್ ಕಚೇರಿಗಳನ್ನು ಕೂಡ ಟಾರ್ಗೆಟ್ ಮಾಡಿ ಡೆಡ್ಲಿ ಅಟ್ಯಾಕ್ ಮಾಡಿರುವಂತ ಇಸ್ರೇಲ್ ಮತ್ತು ಅಮೆರಿಕ, ಎಲ್ಲವನ್ನು ಕೂಡ ಸರ್ವನಾಶ ಮಾಡುತ್ತಿದೆ. ಆ ಮೂಲಕ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ನ ಆಪ್ತ ರಾಷ್ಟ್ರಗಳ ಮೇಲೆ ಈಗ ಕೊಲ್ಲಿ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಸದ್ಯಕ್ಕೆ ಇದು ರಣಭೀಕರವಾದಂತ ದಾಳಿಯಲ್ಲಿ ಸಾವು ನೋವಿನ ನಂಬರ್ಸ್ ಕೂಡ ಸಿಗದಂತ ಸ್ಥಿತಿ ನಿರ್ಮಾಣವಾಗಿದೆ ಇರಾನ್ನಲ್ಲಿ. ಇಸ್ರೇಲ್ ನಿನ್ನೆವರೆಗೂ ಕೂಡ ಇಸ್ರೇಲ್ನಲ್ಲಿ ಇರಾನ್ ದಾಳಿಯಿಂದಾಗಿ ಮೃತಪಟ್ಟವರ ಸಂಖ್ಯೆಯನ್ನ ಹೇಳಿದ್ರು. ಸುಮಾರೊಂದು 8-10 ಜನ ನಮ್ಮವರು ಡೆತ್ ಆಗಿದ್ದಾರೆ ದಿಢೀರಾದಂತ ಕ್ಷಿಪಣಿಗಳ ಅಟ್ಯಾಕ್ಗೆ ಅನ್ನೋದು, ಡೆಡ್ಲಿ ಅಟ್ಯಾಕ್ಗೆ ಅನ್ನೋದನ್ನ ಸ್ಪಷ್ಟಪಡಿಸಿತ್ತು. ಆದ್ರೆ ಇರಾನ್ನಲ್ಲಿ ಆಗಿರುವಂತಹ ಹಾನಿಯನ್ನ ನೋಡ್ತಾ ಇದ್ರೆ ಬಹುಶಃ ಇರಾನ್ ಮತ್ತೆ ಎದ್ದೇಳಲಿಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಪ್ರಮುಖವಾದಂತ ಕೇಂದ್ರಗಳು, ಸೇನಾ ನೆಲೆಗಳು, ಹಾಗೆ ಕೆಲವು ಅಡ್ಮಿನಿಸ್ಟ್ರೇಷನ್ ಕಚೇರಿಗಳನ್ನು ಕೂಡ ಟಾರ್ಗೆಟ್ ಮಾಡಿ ಡೆಡ್ಲಿ ಅಟ್ಯಾಕ್ ಮಾಡಿರುವಂತ ಇಸ್ರೇಲ್ ಮತ್ತು ಅಮೆರಿಕ ಎಲ್ಲವನ್ನು ಕೂಡ ಸರ್ವನಾಶ ಮಾಡುತ್ತಿದೆ. ಆ ಮೂಲಕ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ನ ಆಪ್ತ ರಾಷ್ಟ್ರಗಳ ಮೇಲೆ ಈಗ ಕೊಲ್ಲಿ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಸದ್ಯಕ್ಕೆ ಇದು ರಣಭೀಕರವಾದಂತ ದಾಳಿಯಲ್ಲಿ ಸಾವು ನೋವಿನ ನಂಬರ್ಸ್ ಕೂಡ ಸಿಗದಂತ ಸ್ಥಿತಿ ನಿರ್ಮಾಣವಾಗಿದೆ ಇರಾನ್ನಲ್ಲಿ. ಶಾಲೆಗಳು, ಹಾಗೆ ಕೆಲವು ಸೂಕ್ಷ್ಮ ಸ್ಥಳಗಳು, ಸೇನಾ ನೆಲೆಗಳು ಸೇರಿದಂತೆ ಆಸ್ಪತ್ರೆಗಳು, ಬೃಹದಾಕಾರದ ಕಟ್ಟಡಗಳು, ಜನನಿಬಿಡ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕದ ಕ್ಷಿಪಣಿಗಳು ಅಟ್ಯಾಕ್ ಮಾಡಿದ್ದಾವೆ. ಎತ್ತ ನೋಡಿದ್ರು ಕೂಡ ಅತ್ತ ಅಲ್ಲಿ ಕ್ಷಿಪಣಿಗಳ ದಾಳಿಯ ಸದ್ದೇ ಕೇಳಿಸ್ತಾ ಇದೆ. ಹಾಗೆ ಪ್ರಮುಖ ಕಟ್ಟಡಗಳನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡ್ತಾ ಇದೆ ಅಮೆರಿಕ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎದೆ ಜಲ್ ಅನ್ನುತ್ತೆ. ಕ್ಷಿಪಣಿಗಳು ಬಂದು ಆರ್ಭಟಿಸ್ತಾ ಇದ್ರೆ ಆ ಕ್ಷಿಪಣಿಗಳ ಆರ್ಭಟಕ್ಕೆ ಕಟ್ಟಡ ಅನ್ನೋ ಕಾರಣಕ್ಕೋಸ್ಕರ ಅಮೆರಿಕದ ಗುಪ್ತಚರ ಸಂಸ್ಥೆಯ ಮಾಹಿತಿ ಆಧಾರದ ಮೇಲೆ ದಾಳಿಯನ್ನ ಮಾಡುತ್ತೆ, ಕೊಂದಾಕುತ್ತೆ. ಕ್ಷಣಕ್ಕೂ ಕೂಡ ರಣರೋಚಕವಾಗ್ತಿದೆ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಈ ಯುದ್ಧ. ಮೂರನೇ ಮಹಾಯುದ್ಧದಲ್ಲಿ ಕ್ಷಿಪಣಿಗಳ ಮಹಾ ಮಳೆಯೇ ಸುರಿಸಲಾಗುತ್ತಿದೆ. ಇರಾನ್ನ ಟೆಹರಾನ್ ಸೇರಿ ಪ್ರಮುಖ ನಗರಗಳು ಈಗ ಬರ್ಬಾದಾಗಿದ್ದಾವೆ, ಅವಶೇಷಗಳು ಮಾತ್ರ ಇದ್ದಾವೆ. ಅಮೆರಿಕದ ದಾಳಿಗೆ ಸರ್ವನಾಶವಾದ ಇರಾನ್ ಕ್ಷಣಕ್ಕೂ ಕೂಡ ರಣಘೋರವಾಗ್ತಿದೆ ಕೊಲ್ಲಿ ಕದನ. ಇಸ್ರೇಲ್ ನಿನ್ನೆವರೆಗೂ ಕೂಡ ಇಸ್ರೇಲ್ನಲ್ಲಿ ಇರಾನ್ ದಾಳಿಯಿಂದಾಗಿ ಮೃತಪಟ್ಟವರ ಸಂಖ್ಯೆಯನ್ನ ಹೇಳಿದ್ರು. ಸುಮಾರೊಂದು 8-10 ಜನ ನಮ್ಮವರು ಡೆತ್ ಆಗಿದ್ದಾರೆ ದಿಢೀರಾದಂತ ಕ್ಷಿಪಣಿಗಳ ಅಟ್ಯಾಕ್ಗೆ ಅನ್ನೋದು, ಡೆಡ್ಲಿ ಅಟ್ಯಾಕ್ಗೆ ಅನ್ನೋದನ್ನ ಸ್ಪಷ್ಟಪಡಿಸಿತ್ತು. ಆದ್ರೆ ಇರಾನ್ನಲ್ಲಿ ಆಗಿರುವಂತಹ ಹಾನಿಯನ್ನ ನೋಡ್ತಾ ಇದ್ರೆ ಬಹುಶಃ ಇರಾನ್ ಮತ್ತೆ ಎದ್ದೇಳಲಿಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಪ್ರಮುಖವಾದಂತ ಕೇಂದ್ರಗಳು, ಸೇನಾ ನೆಲೆಗಳು, ಹಾಗೆ ಕೆಲವು ಅಡ್ಮಿನಿಸ್ಟ್ರೇಷನ್ ಕಚೇರಿಗಳನ್ನು ಕೂಡ ಟಾರ್ಗೆಟ್ ಮಾಡಿ ಡೆಡ್ಲಿ ಅಟ್ಯಾಕ್ ಮಾಡಿರುವಂತ ಇಸ್ರೇಲ್ ಮತ್ತು ಅಮೆರಿಕ ಎಲ್ಲವನ್ನು ಕೂಡ ಸರ್ವನಾಶ ಮಾಡುತ್ತಿದೆ. ಆ ಮೂಲಕ
ಇರಾನ್ ಅಮೆರಿಕ ಮತ್ತು ಇಸ್ರೇಲ್ನ ಆಪ್ತ ರಾಷ್ಟ್ರಗಳ ಮೇಲೆ ಈಗ ಕೊಲ್ಲಿ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಸದ್ಯಕ್ಕೆ ಇದು ರಣಭೀಕರವಾದಂತ ದಾಳಿಯಲ್ಲಿ ಸಾವು ನೋವಿನ ನಂಬರ್ಸ್ ಕೂಡ ಸಿಗದಂತ ಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ನಲ್ಲಿ ಶಾಲೆಗಳು ಹಾಗೆ ಕೆಲವು ಸೂಕ್ಷ್ಮ ಸ್ಥಳಗಳು, ಸೇನಾ ನೆಲೆಗಳು ಸೇರಿದಂತೆ ಆಸ್ಪತ್ರೆಗಳು, ಬೃಹದಾಕಾರದ ಕಟ್ಟಡಗಳು, ಜನನಿಬಿಡ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕಾದ ಕ್ಷಿಪಣಿಗಳು ಅಟ್ಯಾಕ್ ಮಾಡಿದ್ದಾವೆ. ಎತ್ತ ನೋಡಿದ್ರು ಕೂಡ ಅತ್ತ ಅಲ್ಲಿ ಕ್ಷಿಪಣಿಗಳ ದಾಳಿಯ ಸದ್ದೇ ಕೇಳಿಸ್ತಾ ಇದೆ. ಹಾಗೆ ಪ್ರಮುಖ ಕಟ್ಟಡಗಳನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡ್ತಾ ಇದೆ ಅಮೆರಿಕ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎದೆ ಜಲ್ ಅನ್ನುತ್ತೆ. ಕ್ಷಿಪಣಿಗಳು ಬಂದು ಆರ್ಭಟಿಸ್ತಾ ಇದ್ರೆ ಆ ಕ್ಷಿಪಣಿಗಳ ಆರ್ಭಟಕ್ಕೆ ಕಟ್ಟಡ ಕಾರಣಕ್ಕೋಸ್ಕರ ಅಮೆರಿಕದ ಗುಪ್ತಚರ ಸಂಸ್ಥೆಯ ಮಾಹಿತಿ ಆಧಾರದ ಮೇಲೆ ದಾಳಿಯನ್ನ ಮಾಡುತ್ತೆ, ಕೊಂದಾಕುತ್ತೆ. ಕ್ಷಣಕ್ಕೂ ಕೂಡ ರಣರೋಚಕವಾಗ್ತಿದೆ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಈ ಯುದ್ಧ. ಮೂರನೇ ಮಹಾಯುದ್ಧದಲ್ಲಿ ಕ್ಷಿಪಣಿಗಳ ಮಹಾ ಮಳೆಯೇ ಸುರಿಸಲಾಗುತ್ತಿದೆ. ಇರಾನ್ನ ಟೆಹರಾನ್ ಸೇರಿ ಪ್ರಮುಖ ನಗರಗಳು ಈಗ ಬರ್ಬಾದಾಗಿದ್ದಾವೆ, ಅವಶೇಷಗಳು ಮಾತ್ರ ಇದ್ದಾವೆ. ಅಮೆರಿಕದ ದಾಳಿಗೆ ಸರ್ವನಾಶವಾದ ಇರಾನ್ ಕ್ಷಣಕ್ಕೂ ಕೂಡ ರಣಘೋರವಾಗ್ತಿದೆ ಕೊಲ್ಲಿ ಕದನ. ಇಸ್ರೇಲ್ ನಿನ್ನೆವರೆಗೂ ಕೂಡ ಇಸ್ರೇಲ್ನಲ್ಲಿ ಇರಾನ್ ದಾಳಿಯಿಂದಾಗಿ ಮೃತಪಟ್ಟವರ ಸಂಖ್ಯೆಯನ್ನ ಹೇಳಿದ್ರು. ಸುಮಾರೊಂದು 8-10 ಜನ ನಮ್ಮವರು ಡೆತ್ ಆಗಿದ್ದಾರೆ ದಿಢೀರಾದಂತ ಕ್ಷಿಪಣಿಗಳ ಅಟ್ಯಾಕ್ಗೆ ಅನ್ನೋದು, ಡೆಡ್ಲಿ ಅಟ್ಯಾಕ್ಗೆ ಅನ್ನೋದನ್ನ ಸ್ಪಷ್ಟಪಡಿಸಿತ್ತು. ಆದ್ರೆ ಇರಾನ್ನಲ್ಲಿ ಆಗಿರುವಂತಹ ಹಾನಿಯನ್ನ ನೋಡ್ತಾ ಇದ್ರೆ ಬಹುಶಃ ಇರಾನ್ ಮತ್ತೆ ಎದ್ದೇಳಲಿಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಪ್ರಮುಖವಾದಂತ ಕೇಂದ್ರಗಳು, ಸೇನಾ ನೆಲೆಗಳು ಹಾಗೆ ಕೆಲವು ಅಡ್ಮಿನಿಸ್ಟ್ರೇಷನ್ ಕಚೇರಿಗಳನ್ನು ಕೂಡ ಟಾರ್ಗೆಟ್ ಮಾಡಿ ಡೆಡ್ಲಿ ಅಟ್ಯಾಕ್ ಮಾಡಿರುವಂತ ಇಸ್ರೇಲ್ ಮತ್ತು ಅಮೆರಿಕ ಎಲ್ಲವನ್ನು ಕೂಡ ಸರ್ವನಾಶ ಮಾಡುತ್ತಿದೆ. ಆ ಮೂಲಕ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ನ ಆಪ್ತ ರಾಷ್ಟ್ರಗಳ ಮೇಲೆ ಈಗ ಕೊಲ್ಲಿ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಸದ್ಯಕ್ಕೆ ಇದು ರಣಭೀಕರವಾದಂತ ದಾಳಿಯಲ್ಲಿ ಸಾವು ನೋವಿನ ನಂಬರ್ಸ್ ಕೂಡ ಸಿಗದಂತ ಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ನಲ್ಲಿ ಶಾಲೆಗಳು ಹಾಗೆ ಕೆಲವು ಸೂಕ್ಷ್ಮ ಸ್ಥಳಗಳು, ಸೇನಾ ನೆಲೆಗಳು ಸೇರಿದಂತೆ ಆಸ್ಪತ್ರೆಗಳು, ಬೃಹದಾಕಾರದ ಕಟ್ಟಡಗಳು, ಜನನಿಬಿಡ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕದ ಕ್ಷಿಪಣಿಗಳು ಅಟ್ಯಾಕ್ ಮಾಡಿದ್ದಾವೆ. ಎತ್ತ ನೋಡಿದ್ರು ಕೂಡ ಅತ್ತ ಅಲ್ಲಿ ಕ್ಷಿಪಣಿಗಳ ದಾಳಿಯ ಸದ್ದೇ ಕೇಳಿಸ್ತಾ ಇದೆ. ಹಾಗೆ ಪ್ರಮುಖ ಕಟ್ಟಡಗಳನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡ್ತಾ ಇದೆ ಅಮೆರಿಕ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎದೆ ಜಲ್ ಅನ್ನುತ್ತೆ. ಕ್ಷಿಪಣಿಗಳು ಬಂದು ಆರ್ಭಟಿಸ್ತಾ ಇದ್ರೆ ಆ ಕ್ಷಿಪಣಿಗಳ ಆರ್ಭಟಕ್ಕೆ ಕಟ್ಟಡ ಕಾರಣಕ್ಕೋಸ್ಕರ ಅಮೆರಿಕದ ಗುಪ್ತಚರ ಸಂಸ್ಥೆಯ ಮಾಹಿತಿ ಆಧಾರದ ಮೇಲೆ ದಾಳಿಯನ್ನ ಮಾಡುತ್ತೆ, ಕೊಂದಾಕುತ್ತೆ. ಕ್ಷಣಕ್ಕೂ ಕೂಡ ರಣರೋಚಕವಾಗ್ತಿದೆ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಈ ಯುದ್ಧ. ಮೂರನೇ ಮಹಾಯುದ್ಧದಲ್ಲಿ ಕ್ಷಿಪಣಿಗಳ ಮಹಾ ಮಳೆಯೇ ಸುರಿಸಲಾಗುತ್ತಿದೆ. ಇರಾನ್ನ ಟೆಹರಾನ್ ಸೇರಿ ಪ್ರಮುಖ ನಗರಗಳು ಈಗ ಬರ್ಬಾದಾಗಿದ್ದಾವೆ, ಅವಶೇಷಗಳು ಮಾತ್ರ ಇದ್ದಾವೆ. ಅಮೆರಿಕದ ದಾಳಿಗೆ ಸರ್ವನಾಶವಾದ ಇರಾನ್ ಕ್ಷಣಕ್ಕೂ ಕೂಡ ರಣಘೋರವಾಗ್ತಿದೆ ಕೊಲ್ಲಿ ಕದನ. ಇಸ್ರೇಲ್ ನಿನ್ನೆವರೆಗೂ ಕೂಡ ಇಸ್ರೇಲ್ನಲ್ಲಿ ಇರಾನ್ ದಾಳಿಯಿಂದಾಗಿ ಮೃತಪಟ್ಟವರ ಸಂಖ್ಯೆಯನ್ನ ಹೇಳಿದ್ರು. ಸುಮಾರೊಂದು 8-10 ಜನ ನಮ್ಮವರು ಡೆತ್ ಆಗಿದ್ದಾರೆ ದಿಢೀರಾದಂತ ಕ್ಷಿಪಣಿಗಳ ಅಟ್ಯಾಕ್ಗೆ ಅನ್ನೋದು, ಡೆಡ್ಲಿ ಅಟ್ಯಾಕ್ಗೆ ಅನ್ನೋದನ್ನ ಸ್ಪಷ್ಟಪಡಿಸಿತ್ತು. ಆದ್ರೆ ಇರಾನ್ನಲ್ಲಿ ಆಗಿರುವಂತಹ ಹಾನಿಯನ್ನ ನೋಡ್ತಾ ಇದ್ರೆ ಬಹುಶಃ ಇರಾನ್ ಮತ್ತೆ ಎದ್ದೇಳಲಿಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಪ್ರಮುಖವಾದಂತ ಕೇಂದ್ರಗಳು, ಸೇನಾ ನೆಲೆಗಳು ಹಾಗೆ ಕೆಲವು ಅಡ್ಮಿನಿಸ್ಟ್ರೇಷನ್ ಕಚೇರಿಗಳನ್ನು ಕೂಡ ಟಾರ್ಗೆಟ್ ಮಾಡಿ ಡೆಡ್ಲಿ ಅಟ್ಯಾಕ್ ಮಾಡಿರುವಂತ ಇಸ್ರೇಲ್ ಮತ್ತು ಅಮೆರಿಕ ಎಲ್ಲವನ್ನು ಕೂಡ ಸರ್ವನಾಶ ಮಾಡುತ್ತಿದೆ. ಆ ಮೂಲಕ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ನ ಆಪ್ತ ರಾಷ್ಟ್ರಗಳ ಮೇಲೆ ಈಗ ಕೊಲ್ಲಿ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಸದ್ಯಕ್ಕೆ ಇದು ರಣಭೀಕರವಾದಂತ ದಾಳಿಯಲ್ಲಿ ಸಾವು ನೋವಿನ ನಂಬರ್ಸ್ ಕೂಡ ಸಿಗದಂತ ಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ನಲ್ಲಿ ಶಾಲೆಗಳು ಹಾಗೆ ಕೆಲವು ಸೂಕ್ಷ್ಮ ಸ್ಥಳಗಳು, ಸೇನಾ ನೆಲೆಗಳು ಸೇರಿದಂತೆ ಆಸ್ಪತ್ರೆಗಳು, ಬೃಹದಾಕಾರದ ಕಟ್ಟಡಗಳು, ಜನನಿಬಿಡ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕದ ಕ್ಷಿಪಣಿಗಳು ಅಟ್ಯಾಕ್ ಮಾಡಿದ್ದಾವೆ. ಎತ್ತ ನೋಡಿದ್ರು ಕೂಡ ಅತ್ತ ಅಲ್ಲಿ ಕ್ಷಿಪಣಿಗಳ ದಾಳಿಯ ಸದ್ದೇ ಕೇಳಿಸ್ತಾ ಇದೆ. ಹಾಗೆ ಪ್ರಮುಖ ಕಟ್ಟಡಗಳನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡ್ತಾ ಇದೆ ಅಮೆರಿಕ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎದೆ ಜಲ್ ಅನ್ನುತ್ತೆ. ಕ್ಷಿಪಣಿಗಳು ಬಂದು ಆರ್ಭಟಿಸ್ತಾ ಇದ್ರೆ ಆ ಕ್ಷಿಪಣಿಗಳ ಆರ್ಭಟಕ್ಕೆ